ಹಾಲಿನ ಡೈರಿಯ ಡಮ್ಮಿ ಪಿಲ್ಲರ್ ಬಿದ್ದು ಶಾಲಾ ಬಾಲಕ ಗೌತಮ್ ದುರ್ಮರಣ. ಬೆಳಗಿಹಳ್ಳಿ ದುರಂತ ಕಣ್ಣು ತೆರೆಸಲಿ. ತಾಲೂಕಿನಲ್ಲಿ ಅಪಾಯಕಾರಿ ಶಾಲಾ ಕಾಲೇಜುಗಳ ಕಟ್ಟಡಗಳ ಸಾಲು ಸಾಲು. ಶಾಲೆ ಪಕ್ಕದಲ್ಲೇ ಧರೆಗುರುಳಿದ ಡಮ್ಮಿ ಪಿಲ್ಲರ್. ವಾಸ್ತು ನೆಪಕ್ಕೆ ಬಲಿಯಾಯಿತು ಅಮಾಯಕ ಮಗುವಿನ ಜೀವ. ಚಿಕ್ಕನಾಯಕನಹಳ್ಳಿ ವಾಸ್ತುದೋಷ ಪರಿಹಾರಕ್ಕಾಗಿ ನಿರ್ಮಿಸಲಾಗಿದ್ದ ಭದ್ರತೆ ಇಲ್ಲದ ಡಮ್ಮಿ ಪಿಲ್ಲರ್ ಒಂದು ಏಕಾಏಕಿ ಕುಸಿದು ಬಿದ್ದು ಶಾಲಾ ಬಾಲಕನೊಬ್ಬ ಸ್ಥಳದಲ್ಲೇ ದುರ್ಮರಣಕ್ಕೀಡಾದ ಘೋರ ಘಟನೆ ಬೆಳಗಿಹಳ್ಳಿಯಲ್ಲಿ ನಡೆದಿದೆ. ಬೆಳಗಿಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಗೌತಮ್ 9 ಮೃತಪಟ್ಟ ದುರದೃಷ್ಟಕರ ಬಾಲಕ. ಸಂಭವಿಸಿದ್ದು ಹೀಗೆ: ಶಾಲೆಯ ಪಕ್ಕದಲ್ಲೇ ಇರುವ ನಂದಿನಿ ಬೆಳಗಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಹಾಲಿನ ಡೈರಿ ಕಟ್ಟಡಕ್ಕೆ ವಾಸ್ತು ಕಾರಣಗಳಿಗಾಗಿ ಯಾವುದೇ ಬಲವಾದ ಅಡಿಪಾಯವಿಲ್ಲದೆ ಡಮ್ಮಿ ಪಿಲ್ಲರ್ ಒಂದನ್ನು ನಿರ್ಮಿಸಲಾಗಿತ್ತು. ಬಾಲಕ ಗೌತಮ್ ಎಂದಿನಂತೆ ಬೆಳಗ್ಗೆ ಶಾಲೆಗೆ ಹೋಗಿದ್ದು, ಬಿಡುವಿನ ವೇಳೆ ಡೈರಿಯ ಬಳಿ ಆಟವಾಡುತ್ತಾ ಸಾಗುತ್ತಿದ್ದಾಗ ಜಜ್ಜಲ್ಪಟ್ಟ ಈ ಪಿಲ್ಲರ್ ದಿಢೀರನೆ ಮಗುವಿನ ಮೇಲೆಯೇ ಉರುಳಿ ಬಿದ್ದಿದೆ. ಪಿಲ್ಲರ್ ಅಡಿಗೆ ಸಿಲುಕಿ ತೀವ್ರ ರಕ್ತಸ್ರಾವದಿಂದ ಬಾಲಕ ಗೌತಮ್ ಸ್ಥಳದಲ್ಲೇ ಅಂತಿಮ ಉಸಿರೆಳೆದಿದ್ದಾನೆ. ಮಕ್ಕಳ ಆಯೋಗದ ನಿರ್ದೇಶಕರ ಭೇಟಿ. ಘಟನೆಯ ಗಾಂಭೀರ್ಯತೆಯನ್ನ ಅರಿತು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ನಿರ್ದೇಶಕರಾದ ಸತ್ಯನಾರಾಯಣ ಶೆಟ್ಟಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಸರ್ಕಾರದಿಂದ ಪರಿಹಾರಕ್ಕೆ ಒತ್ತಾಯಿಸಿ ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸಿದರು. ತಹಶೀಲ್ದಾರ್ ಹಾಗೂ ಬಿಇಒ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಘಟನಾ ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಇಲ್ಲ, ಇದು ನಡಿಬಾರ್ದಾಗಿತ್ತು. ತುಂಬ ಅನ್ಫಾರ್ಚುನೇಟು, ಆಕಸ್ಮಿಕವಾದ ಘಟನೆ ಇದು. ಇದು ಕಟ್ಟಡ ಸುಮಾರು 7-8 ವರ್ಷದ ಹಿಂದೆ ಕಟ್ಟಿರೋದು. ಅದೇನೋ ವಾಸ್ತು ಪ್ರಕಾರ ಅಂತ ಹೇಳಿಬಿಟ್ಟು ಇಲ್ಲಿ ಬಂದ ಮೇಲೆ ಕೇಳ್ಪಟ್ಟಿರೋದು ನಾನು. ವಾಸ್ತು ಪ್ರಕಾರ 4 ಕಂಬಗಳು ಇರಬೇಕು ಅಂಥೇಳಿ 3 ಕಂಬಕ್ಕೆ ಸ್ಟೀಲ್ ಹಾಕಿ ಇನ್ನೊಂದು ಕಂಬಕ್ಕೆ ಸ್ಟೀಲ್ ಹಾಕದೇ ಇದ್ದು ಕಟ್ಟಿರೋದು. ತುಂಬ ಅಕ್ಷಮ್ಯ ಅದು ಯಾವುದರಲ್ಲಿ ಬರುತ್ತೆ ಅದನ್ನು ಮಾಡಿಕೊಡಿ. ಬಟ್ ಅದನ್ನು ಮತ್ತೆ ನೆಗ್ಲಿಜೆನ್ಸಿ ಮಾಡಬೇಡ್ರಿ ಯಾವುದೇ ಕಾರಣಕ್ಕೂ. 2 ದಿವಸದಲ್ಲಿ ರಿಪೋರ್ಟ್ ಬರಬೇಕು. ಅದರಿಂದ ಏನಾಗುತ್ತೆ ಎಲ್ಲದನ್ನು ಇಸ್ಕೊಡ್ರಿ. ಮಗು ಅಂತ ಬರೋಲ್ಲ, ಅಟ್ಲೀಸ್ಟ್ ಅದನ್ನಾದರೂ ಮಾಡಿರಿ. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದ್ಸರಿ ಇನ್ಸ್ಪೆಕ್ಷನ್ ಮಾಡಿರಿ, ಏನಿದೆ ಏನಿಲ್ಲ ನೋಡ್ಕೊಂಡು ಒಂದ್ಸರಿ ಇಂಜಿನಿಯರ್ ರಿಪೋರ್ಟ್ ಬರೀರಿ. ಆಮೇಲೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ರಿ, ಕಂಪಲ್ಸರಿ ಬಿಡಬೇಡ್ರಿ. ಈ ಪರಿಸ್ಥಿತಿ ಯಾವ ತಂದೆ ತಾಯಿಗೆ ಬರ್ಬೋದು, ಯಾವ ಮಕ್ಳಿಗೆ ಬರ್ಬೋದು. ಇವತ್ತಿನ ಪರಿಸ್ಥಿತಿ ಆ ಮಗು ಕಳ್ಕೊಂಡ್ರೆ ಆಕ್ರಂತ ನಮ್ಗೆ ನೋಡೋಕ್ಕಾಗ್ತಿಲ್ಲ, ಅಷ್ಟು ಬೇಜಾರಾಗಿದೆ. ನೀವು ಕೂಡಲೇ ಈ ತಕ್ಷಣ ಇದಕ್ಕೇನು ಆ ಮಗು ಒಳ್ಳೆ ನ್ಯಾಯ ಒದಗಿಸ್ಕೊಡಿ, ಆ ಕುಟುಂಬಕ್ಕೆ ಒಳ್ಳೆ ಪರಿಹಾರ ಕೊಡಿಸಿ ದಯಮಾಡಿ. ಮತ್ತು ನಮ್ಮ ಇಡೀ ರಾಜ್ಯದಲ್ಲಿ ಯಾವ ಥರ ಇಂಥ ದುರ್ಘಟನೆ ನಡೀಲೂಬಾರ್ದು. ಯಾರು ಕನ್ಸ್ಟ್ರಕ್ಷನ್ ಮಾಡೋ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ರೂ ಆ ಕಾಂಟ್ರಾಕ್ಟರ್ನ ಕರೆದು ಅವನಿಗೆ ತಕ್ಷಣ ಶಿಕ್ಷೆ ಆಗಬೇಕು, ಕುಟುಂಬಕ್ಕೆ ನ್ಯಾಯ ಒದಗಿಸ್ಬೇಕು ಅಂತ ನಾನು ಕೇಳ್ತೀನಿ.